ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಜಯಾ ಟೆಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ಕನ್ನಡಿಗರಿಗೆ. ಸೊ ಎಲ್ಲರೂ ಕೂಡ ನನ್ನ ವಿಡಿಯೋ ನೋಡೋರು ಕನ್ನಡಿಗರು, ಓಕೆನಾ? ಸೊ ಕಮೆಂಟ್ ಆಲ್ಮೋಸ್ಟ್ ಒಂದು 90% ನನಗೆ ಕನ್ನಡದಲ್ಲಿ ಜಾಬ್ ಹೇಳಿ ಅಂತ ಹೇಳಿ. ಸೊ ಅಂಥವ್ರಿಗಾಗಿ ಇವತ್ತು ಕನ್ನಡದಲ್ಲಿ ಜಾಬ್ ತಂದಿದ್ದೀನಿ. ಸೊ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಕನ್ನಡ ಚೆನ್ನಾಗಿ ಓದಲಿಕ್ಕೆ, ಬರೀಲಿಕ್ಕೆ, ಮಾತನಾಡಲಿಕ್ಕೆ ಬರಬೇಕು, ಓಕೆನಾ? ಸೊ ಅದ್ರ ಜೊತೆಗೇನೆ ನಿಮಗೆ ಇಂಗ್ಲೀಷು ಕೂಡ ಮೇಂಟೈನ್ ಮಾಡುವಷ್ಟು ಬಂದರೆ ಸಾಕು, ಓಕೆನಾ? ಸೊ ಇದಿಷ್ಟು ಬಂದರೆ ನೀವು ಅಪ್ಲೈ ಮಾಡಬಹುದು. ನೀವು ಹೌಸ್ ವೈಫ್ ಆಗಿರಿ, ರಿಟೈರ್ಡ್ ಪರ್ಸನ್ಸ್ ಆಗಿರಿ, ಸ್ಯಾಲರಿ ಪರ್ಸನ್ ಆಗಿರಿ, ಅಥವಾ ನೀವು ಸ್ಟೂಡೆಂಟ್ಸು ಆಗಿರ್ಬೋದು. ಯಾರು ಬೇಕಾದರೂ ರಿಟೈರ್ಡ್ ಪರ್ಸನ್ಸು ಅಪ್ಲೈ ಮಾಡಬಹುದು, ಯಾರು ಬೇಕಾದರೂ ಅಪ್ಲೈ ಮಾಡಬಹುದು, ಓಕೆ? ಸೊ ಇಲ್ಲಿ ಯಾವ ಥರ ವರ್ಕ್ ಇರುತ್ತೆ, ಯಾವ ಥರ ಸ್ಯಾಲ್ರಿ ಇರುತ್ತೆ, ಸೊ ಯಾವ ಥರ ನೀವು ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಮೊದಲಿಗೆ ಇಲ್ಲಿ ವರ್ಕ್ ಬಂದು ನೀವು 2 ಅವರ್ ಅಥವಾ 3 ಅವರ್ಸ್ ನಿಮ್ಮ ಫ್ಲೆಕ್ಸಿಬಲ್ ಅವರಲ್ಲಿ ಕೆಲಸ ಮಾಡುವಂಥದ್ದು, ಓಕೆನಾ? ಸೊ ನೀವು ವಾರಕ್ಕೆ ಒಂದು 10 ಅವರ್ ಆದರೂ ಕೆಲಸ ಮಾಡಬೇಕು, ಓಕೆ? ಸೊ ಇಲ್ಲಿ ಡಿಪೆಂಡ್ ಆನ್ ಇವರ ಕೆಲಸದ ಮೇಲೆ ದಿನಕ್ಕೆ 2,000 ಸಿಗ್ಬೋದು, 1,500. ಸೊ ನೀವು ಯಾವ ಥರ ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಪ್ರಾಜೆಕ್ಟ್ ಮೇಡಮ್ ನಮಗೆ ದಿನಕ್ಕೆ 2,000 ಅಂದರೆ 2,000ನೇ ಕೊಟ್ಬಿಡ್ತಾರಾ ಅಂತ ಕೇಳೋರು ಇದ್ದೀರಾ. ಹಾಗೇನೆ ಕೊಡೋದು. ಯಾವ ಥರ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಪ್ರಾಜೆಕ್ಟ್ ಕೊಟ್ಟರು ಅಂತ ಹೇಳಿದ್ರೆ ಅದನ್ನು ನೀವು 1 ದಿನದಲ್ಲಿ, 2 ದಿನದಲ್ಲಿ, 4 ದಿನದಲ್ಲಿ ಮುಗಿಸೋರು ಇರ್ತಾರೆ, ಓಕೆನಾ? ಸೊ ನೀವು ಒಂದೇ ದಿನದಲ್ಲಿ ಮುಗಿಸಿದ್ರಿ ಅಂದರೆ ನಿಮ್ಗೆ ಅವತ್ತೇ 2,000 ಸಿಗುತ್ತೆ. 4 ಅವರ್ ಮುಗಿಸಿದ್ರೆ 2,000 ಸಿಗುತ್ತೆ. ಸೊ ಈ ಥರ 4 ಅವರಲ್ಲಿ ಮುಗಿಸಿ 2,000 ತೊಗೊಂಡವರು ಇದ್ದಾರೆ. ಡಿಪೆಂಡ್ ಆನ್ ವರ್ಕ್, ಓಕೆನಾ? ಸೊ ನಿಮ್ಮ ಕೆಲಸದ ಆಧಾರದ ಮೇಲೆ ಇಲ್ಲಿ ನಿಮ್ಮ ಸ್ಯಾಲ್ರಿ ಡಿಪೆಂಡ್ ಆಗಿರುತ್ತೆ, ಓಕೆ? ಸೊ ನೀವು ಯಾವ ಥರ ಕೆಲಸ ಮಾಡ್ತೀರಾ ಆ ಥರ ನೀವು ಅರ್ನ್ ಮಾಡಬಹುದು. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಕೂಡ ಶೇರ್ ಮಾಡಿ. ಲಿಂಕ್ ಬೇಕಾದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಅಥವಾ ಲಿಂಕನ್ನು ಈ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಓಕೆನಾ? ಸೊ ಬನ್ನಿ ನೋಡೋಣ. ಸೊ ಫ್ರೆಂಡ್ಸ್, ಓಪನ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ನೋಡಬಹುದು RWS ಅಂತ ಹೇಳ್ಬಿಟ್ಟು ಈ ಕಂಪನಿ. ಸೊ ಎಷ್ಟು ದಿನ ಆಗಿತ್ತು ನಾನು ವಿಡಿಯೋ ಮಾಡಿ ಜಯಾ ಟೆಕ್ ಚಾನಲ್ಗೆ. ಸೊ ಆಲ್ರೆಡಿ ನಾನು ಜನನುಡಿ ಚಾನಲಲ್ಲಿ ಇದು ಮಾಡಿದ್ದೀನಿ, ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದರಲ್ಲಿ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟೋ ಜನರಿಗೆ ಡೌಟ್ಸ್ ಇದೆ. ಸೊ ಆ ಡೌಟ್ಸನ್ನು ಇಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ, ಮತ್ತು ಕ್ಲಿಯರ್ ಆಗಿ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಹಾಗಾಗಿ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ನೋಡಿ, ಓಕೆನಾ? ಸೊ ಹಾಗೆ ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲಿಂಕ್ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗಡೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಗೊತ್ತಾಗಿಲ್ಲ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ಲಿಂಕ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಲಿಂಕ್ ಬರೋಲ್ಲ, ಓಕೆನಾ? ಸೊ ಇದು ಬಂದು RWS ಕಂಪನಿ ಅಂತ ಹೇಳಿ. ಸೊ ಇಲ್ಲಿ ನಿಮ್ಮದು ಕೆಲಸ ಏನು ಅಂದರೆ AI ಟ್ರೈನ್ ಮಾಡುವಂಥ ಕೆಲಸ. ಸೊ ನಿಮಗೆ ಇಲ್ಲಿ ಏನೇನು ಬರಬೇಕು ಅಂತ ಹೇಳಿದ್ರೆ ಕನ್ನಡ ಚೆನ್ನಾಗಿ ಓದಲಿಕ್ಕೆ, ಬರೀಲಿಕ್ಕೆ, ಮಾತನಾಡಲಿಕ್ಕೆ ಬರಬೇಕು, ಓಕೆ? ಸೊ ಅದ್ರ ಜೊತೆನೇ ಇಂಗ್ಲೀಷು ಕೂಡ ಸ್ವಲ್ಪ ಮ್ಯಾನೇಜ್ ಮಾಡುವಷ್ಟು ಬರಬೇಕು, ಓಕೆ? ಸೊ ಇವಾಗ ಯಾವ ಥರ ಅಪ್ಲೈ ಮಾಡೋದು ಅಂತ ತಿಳಿಸ್ತೀನಿ. ಸೊ ಹಾಗಾಗಿ ಇಲ್ಲಿ ಆಲ್ರೆಡಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಅವರ ಒಂದು ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ಕೊಂಡಿದ್ದಾರೆ, ಬೇಕಿದ್ರೆ ನೋಡಬಹುದು, ಓಕೆ? ಸೊ RWS ಮೇಲೆ ಕ್ಲಿಕ್ ಮಾಡಿ ಫುಲ್ ಕೆಳಗಡೆ ಬಂದು ಸ್ಕ್ರೋಲ್ ಮಾಡಿ ಕೆರಿಯರ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ, ಜಾಯಿನ್ ದ RWS ಫ್ಯಾಮಿಲಿ. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಮೇಲೆ ಸ್ಕ್ರೋಲ್ ಮಾಡ್ಬೋದು. ಸೊ ಇಲ್ಲಿ ನಿಮ್ಮ ಕ್ವಾಲಿಫಿಕೇಷನ್ ಏನಾದರೂ ಇಂಜಿನಿಯರು, ಸೊ ಅಥವಾ ಬೇರೆ ಬೇರೆ ಡಿಗ್ರಿ ಆಗಿರ್ಬೋದು, ಇನ್ಯಾವುದೋ ಒಂದು IT ಫೀಲ್ಡು ಏನಾದರೂ ಇದ್ದರೆ ಸೊ ಆ ಥರವ್ರಿಗೂ ಕೂಡ ಇಲ್ಲಿ ಜಾಬ್ ಇದೆ, ಓಕೆನಾ? ಸೊ ನಿಮ್ಮ ಕ್ವಾಲಿಫಿಕೇಷನ್ ತಕ್ಕಂಗೆ ಒಂದು ಸಾರಿ ಸರ್ಚ್ ಮಾಡಿ. ಇನ್ ಕೇಸ್ ನಿಮ್ಗೆ ಈಗ ನಾನು ಹೇಳೋ ಜಾಬ್ ಕನ್ನಡದಲ್ಲಿರೋದು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಬೇರೆ ಇಂಗ್ಲೀಷಲ್ಲಿರೋದು ಕೂಡ ನೀವು ಅಪ್ಲೈ ಮಾಡಬಹುದು, ಓಕೆನಾ? ಸೊ ಇವಾಗ ನಾನು ಬಂದು ಟ್ರೈನ್ AI ಪ್ರಾಜೆಕ್ಟ್ಸ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದೊಂದು AI ಪ್ರಾಜೆಕ್ಟ್ಗೆ ನೀವು ಕೆಲಸ ಮಾಡುವಂಥದ್ದು. ಪ್ರಾಜೆಕ್ಟ್ಗಳು ಕೊಡ್ತಾರೆ, ಸೊ ಅದನ್ನು ನೀವು ಮಾಡೋದು. ಸೊ ಇಲ್ಲಿ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿ ನೀವು ನ್ಯೂ ಡೆಲ್ಲಿ ಅಂತ ಕೊಡಿ, ಓಕೆ? ಸೊ ಇಲ್ಲಿ ನ್ಯೂ ಡೆಲ್ಲಿ ಕೊಟ್ಟಿದ್ದಾರೆ, ಬೇರೆದು ಕೊಟ್ಟಿಲ್ಲ. ಹಾಗಾಗಿ ನ್ಯೂ ಡೆಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಜ್ ಓಪನ್ ಆಗುತ್ತೆ. ನೋಡಬಹುದು ಇಲ್ಲಿ AI ಡಾಟಾ ಸ್ಪೆಷಲಿಸ್ಟ್ ಬಂದು ಹಿಂದಿಲೂ ಇದೆ, ಆಮೇಲೆ ಕನ್ನಡದಲ್ಲೂ ಇದೆ, ಮರಾಠಿಲೂ ಇದೆ, ತಮಿಳಲ್ಲೂ ಇದೆ, ತೆಲುಗಲ್ಲೂ ಇದೆ, ಉರ್ದುಲೂ ಇದೆ, ಇಂಗ್ಲೀಷ್ ಇದೆ, ಹಿಂದಿ ಇಂಡಿಯಾದಲ್ಲೂ ಇದೆ, ಓಕೆನಾ? ಸೊ ಈ ರೀತಿ ಇಷ್ಟೊಂದು ಭಾಷೆಯಲ್ಲಿದೆ. ನಿಮ್ಗೆ ಯಾವ ಭಾಷೆ ಕಂಫರ್ಟೇಬಲ್ ಇದೆ ಆ ಭಾಷೆಯಲ್ಲಿ ನೀವು ಮಾಡಬಹುದು. ನಿಮ್ಮ ಕಂಫರ್ಟೇಬಲ್ ಯಾವುದು ಭಾಷೆ ಅನಿಸುತ್ತೆ ಅದನ್ನು ಅಪ್ಲೈ ಮಾಡಿ ಆ ಜಾಬ್ಗೆ, ಓಕೆ? ಸೊ ಸದ್ಯಕ್ಕೆ ನನಗೆ ಹಲವಾರು ಜನ ಕಮೆಂಟ್ ಮಾಡೋದು ಕನ್ನಡದಲ್ಲಿ ಇದ್ದರೆ ಹೇಳಿ ಅಂತ. ಸೊ ಹಾಗಾಗಿ ಕನ್ನಡದವರಿಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಬಂದು AI ಡಾಟಾ ಸ್ಪೆಷಲಿಸ್ಟ್ ಕನ್ನಡ ಒಂದು
ಕನ್ನಡದಲ್ಲಿ ಜಾಬ್ ಇರುತ್ತೆ. ಕನ್ನಡ ಚೆನ್ನಾಗಿ ನೀವು ಮಾತಾಡಬೇಕು ಮತ್ತು ಚೆನ್ನಾಗಿ ಬರೀಲಿಕ್ಕೆ ಬರಬೇಕು ಮತ್ತು ನಿಮಗೆ ಇಂಗ್ಲೀಷು ಮ್ಯಾನೇಜಬಲ್ ಮಾಡುವಷ್ಟಾದರೂ ಬರಬೇಕು. ಓಕೆನಾ? ಸೊ ಇವಾಗ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ಯಾಲ್ರಿ ಎಷ್ಟು, ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಇದು ರೋಲ್ ಬಂದು ನಿಮಗೆ AI ಟ್ರೈನ್ ಮಾಡುವಂಥದ್ದು ಮತ್ತು ಟೆಂಪ್ರವರಿ ಕಾಂಟ್ರಾಕ್ಟ್ ಬೇಸ್ ಆಗಿರುತ್ತೆ ಮತ್ತು ಫುಲ್ಲಿ ರಿಮೋಟ್ ಜಾಬ್, ಅಂದರೆ ಮನೆಯಿಂದಲೇ ಮಾಡುವಂಥ ಕೆಲಸ ಇದಾಗಿರುತ್ತೆ. ಜಾಬ್ ಟೈಪ್ ಬಂದು ಫ್ರೀಲ್ಯಾನ್ಸು, ಲೊಕೇಶನ್ ಬಂದು ವರ್ಕ್ ಫ್ರಮ್ ಹೋಮ್ ಜಾಬು, ವರ್ಕ್ ಸ್ಕೆಡ್ಯೂಲ್ ಬಂದು ಪಾರ್ಟ್ ಟೈಮ್ ಜಾಬ್ 10 ಅವರ್ಸ್ ಪ್ಲಸ್, ಅಂದರೆ ಪರ್ ವೀಕ್. ಅಂದರೆ ನಿಮ್ಮ ಫ್ಲೆಕ್ಸಿಬಲ್ ಅವರ್ಸ್, ನಿಮಗೆ ಯಾವ ದಿನ ಬೇಕು, ಯಾವ ದಿನ ನೀವು ಫ್ರೀ ಆಗಿರ್ತೀರಾ ಮತ್ತು ದಿನದಲ್ಲಿ ಎಷ್ಟು ಅವರ್ ಫ್ರೀ ಇರ್ತೀರಾ ಅದ್ರ ಮೇಲೆ ನಿಮಗೆ ಕೆಲಸ. ಓಕೆನಾ? ಸೊ ನೀವೇ ಚೂಸ್ ಮಾಡ್ಕೋಬೋದು 10 ಅವರಲ್ಲಿ ಎಷ್ಟು ಅವರ್ ಬೇಕಾದರೆ ನೀವು ಕೆಲಸ ಮಾಡಬಹುದು. ಅಂದರೆ ವೀಕ್ 1 ವೀಕಿಗೆ 10 ಅವರ್, ದಿನಕ್ಕೆ 10 ಅವರ್ ಅಲ್ಲ, 1 ವೀಕಿಗೆ 10 ಅವರ್. ಅದು ಕೂಡ ಎಷ್ಟೋ ಜನ ಕನ್ಫ್ಯೂಷನ್ ಮಾಡಿಕೊಂಡು ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ ಜನ ನೋಡಿ ಯೂಟ್ಯೂಬ್ ಚಾನಲಲ್ಲಿ, ಮೇಡಮ್ 10 ಅವರ್ ಮಾಡಬೇಕಾ ಡೈಲಿ, ನೀವು ನೋಡಿದ್ರೆ ಪಾರ್ಟ್ ಟೈಮ್ ಅಂತ ಹೇಳ್ತಿದ್ದೀರಾ ಅಂತ ಹೇಳಿ. ನಾನು ಹೇಳಿರೋದು 10 ಅವರ್ಸ್ ಪ್ಲಸ್ ಪರ್ ವೀಕ್. ಓಕೆನಾ? ಸೊ ಒಂದು ವಾರಕ್ಕೆ ನೀವು 10 ಅವರ್ಗಿಂತ ಹೆಚ್ಚಿಗೆ ಮಾಡಬಹುದು ಅಥವಾ 10 ಅವರ್ ಮಾಡಬೇಕು ಅಂತ ಹೇಳಿದ್ದು. ಸೊ ಅದು ಕೂಡ ನಿಮ್ಮ ಫ್ಲೆಕ್ಸಿಬಲ್ ಅವರ್ಸ್, ಅಂದರೆ ನಿಮಗೆ ಯಾವ ಅವರ್ ಬೇಕು ನೀವೇ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ದೆನ್ ಸ್ಟಾರ್ಟ್ ಇಮಿಡಿಯೇಟ್ಲಿ. ದೆನ್ ಡ್ಯೂರೇಷನ್ ಬಂದು TBC ಆಗಿರುತ್ತೆ. ರೇಟ್ ಬಂದು $4 ಪರ್ ಅವರ್. ಓಕೆನಾ? ರೇಟ್ಸ್ ವೇರಿ ಪರ್ ಕಂಟ್ರಿ. ಇಫ್ ಯು ಆರ್ ಬೇಸ್ಡ್ ಎಲ್ಸ್ವೇರ್ ದ ರೇಟ್ಸ್ ವಿಲ್ ಬಿ ಡಿಫ್ರೆಂಟ್. ಅಂದರೆ USA ಬೇಸ್ಡ್ ಮೇಲೆ ನಿಮಗೆ ಅವರು ಅಮೌಂಟನ್ನು ಕೊಡೋದು. ಸೊ USA ಡೇಸ್ ಅಂದರೆ USA ಡಾಲರ್ ಬಂದು ರೇಟ್ ಬಂದು ಇವಾಗ ಬಂದು ನಿಮಗೆ 95 ಇದೆ. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ. 95 ಇಂಟು 4. ಓಕೆನಾ? ಸೊ 1 ಅವರ್ಗೆ 380 ರುಪೀಸ್ ಕೊಡ್ತಾರೆ. ಓಕೆನಾ? ಸೊ ನೀವು ದಿನಕ್ಕೆ 2 ಅವರು, 3 ಅವರ್, 4 ಅವರ್ ಎಷ್ಟು ಅವರ್ ಮಾಡ್ತೀರಾ ಅದ್ರ ಮೇಲೆ, ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಆ ಪ್ರಾಜೆಕ್ಟ್ ಎಷ್ಟು ಅವರಿಗೆ ಮುಗಿತೈತೆ ಅಷ್ಟು. ಒಂದೊಂದು ಪ್ರಾಜೆಕ್ಟ್ ನೀವು ಒಂದಿನದಲ್ಲೇ ಮುಗಿಸಿದ್ರು ಕೂಡ ಆ ಪ್ರಾಜೆಕ್ಟ್ಗೆ ಇಷ್ಟಂತೆ ಅಮೌಂಟು ಫಿಕ್ಸ್ ಮಾಡಿರ್ತಾರೆ ಅವರು. ಫಾರ್ ಎಕ್ಸಾಂಪಲ್ 2,000, 1,000. ಸೊ ಈ ರೀತಿ ಫಿಕ್ಸ್ ಮಾಡಿರ್ತಾರೆ. ಓಕೆ, ಸೊ ಈಗ ಹೆಲ್ಪ್ ಶೇಪ್ ಫ್ಯೂಚರ್ AI. ಸೊ ಇಲ್ಲಿ ಬಂದು ನೀವು RUA ಸ್ಟೂಡೆಂಟ್, ರೀಸೆಂಟ್ ಗ್ರ್ಯಾಜುಯೇಟ್ ಆಗಿರ್ಬೋದು, ಸ್ಟೇಟ್ ಹೋಮ್ ಪೇರೆಂಟ್ ಅಂದರೆ ವರ್ಕ್ ಫ್ರಮ್ ಹೋಮ್ ಹುಡುಕ್ತಾ ಇರುವಂಥ ವುಮೆನ್ಸ್, ಅಂದರೆ ಏನಿದು ಹೌಸ್ ವೈಫ್ಗಳಾಗಿರ್ಬೋದು, ಗಿಗ್ ವರ್ಕರು ಆರ್ ಪ್ರೊಫೆಷ್ನಲ್ ಸೀಕಿಂಗ್ ಫ್ಲೆಕ್ಸಿಬಲ್ ರಿಮೋಟ್ ವರ್ಕು, ಆರ್ ಯು ಇಂಟ್ರೆಸ್ಟೆಡ್ ಇನ್ ಶೇಪಿಂಗ್ ದ ಡೆವಲಪ್ಮೆಂಟ್ ಆ್ಯಂಡ್ ಸೇಫ್ಟಿ ಆಫ್ ಟುಡೇಸ್ AI ಮಾಡಲ್ಸ್. ಓಕೆ, ಸೊ AI ಬಗ್ಗೆ ಈಗಾಗಲೇ ನೀವು ಹಲವಾರು ವಿಡಿಯೋಗಳನ್ನು ನೋಡಿರ್ತೀರ. ಸೊ ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮ್ದು ಯಾವ ಥರ ವರ್ಕ್ ಇರುತ್ತೆ, ಯಾವ ಥರ ಇಲ್ಲ ಅನ್ನೋದ್ರ ಬಗ್ಗೆ. ಓಕೆ, ಸೊ ಇಲ್ಲಿ ಬಂದು ವಾಟ್ ಯು ವಿಲ್ ಡೂ ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಡಾಟಾ ಕಲೆಕ್ಷನ್, ಇವ್ಯಾಲ್ಯುವೇಷನ್ ಆ್ಯಂಡ್ ಎನೋಟೇಷನ್, ಪೇರವೈಸ್ ಕಂಪ್ಯಾರಿಸನ್, ಕೌಂಟಿಂಗ್ ಟಾಸ್ಕ್, ಆಬ್ಜೆಕ್ಟ್ ಟ್ಯಾಗಿಂಗ್ ಆ್ಯಂಡ್ ಲೇಬಲಿಂಗ್ ಅಕ್ರಾಸ್ ಡಿಫ್ರೆಂಟ್ ಕಂಟೆಂಟ್ ಟೈಪ್ಸ್, ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು, ಆರ್ ಕಲೆಕ್ಟೆಡ್ ಡಾಟಾ. ಸೊ ಇಷ್ಟೆಲ್ಲ ಇರುತ್ತೆ. ಸೊ ಇದನ್ನು ಅವರು ನಿಮಗೆ ಟ್ರೈನ್ ಮಾಡೇ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ನಿಮಗೆ ಕೆಲಸ ಇರುತ್ತೆ. ಓಕೆನಾ? ಸೊ ವಾಟ್ಸ್ ವಿ ಆರ್ ಲುಕಿಂಗ್ ಫಾರ್, ಅವರು ಯಾವ ಥರ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೇಟಿವ್ ಲೆವೆಲ್ ಫ್ಲೂಯೆನ್ಸಿ ಇನ್ ಕನ್ನಡ, ಅಂದರೆ ನಿಮ್ಮದು ಮಾತೃಭಾಷೆ ಕನ್ನಡ ಆಗಿರಬೇಕು ಮತ್ತು ಓದಲಿಕ್ಕೆ ಬರೀಲಿಕ್ಕೆ ಚೆನ್ನಾಗಿ ಬರ್ತಾ ಇರಬೇಕು. ನೆಕ್ಸ್ಟ್ ಇಂಗ್ಲೀಷು ಕೂಡ ಫ್ಲೂಯೆಂಟ್ ಆರ್ ಅಡ್ವಾನ್ಸ್, ಫ್ಲೂಯೆನ್ಸ್ ಇನ್ ಇಂಗ್ಲೀಷ್ ಲೆವೆಲ್ B2 ಆರ್ C2, ಅಂದರೆ ಅಡ್ವಾನ್ಸ್ ಅಥವಾ ಫ್ಲೂಯೆಂಟ್ ಎರಡರಲ್ಲಿ ಯಾವುದಾದ್ರೂ ಓಕೆ, ನಿಮಗೆ ಮ್ಯಾನೇಜಬಲ್ ಮಾಡೋಕ್ಕೆ ಬರಬೇಕು. ಓಕೆನಾ? ಸೊ AI ಡಾಟಾ capability performed, experience in one or more of the following areas: machine learning tasks, data collection and processing, data evaluation and quality assurance, and data annotation and labeling. ಓಕೆ, ಸೊ ಈ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲದವರು ಕೂಡ ಹಾಕ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದವರು ಕೂಡ ಹಾಕ್ಬೋದು. ವಾಟ್ ವಿ ಆಫರ್, ಸೊ ಅವರು ಏನು ಆಫರ್ ಮಾಡ್ತಾರೆ ಅಂತ ಹೇಳಿದ್ರೆ, ಫ್ಲೆಕ್ಸಿಬಲ್ ಸ್ಕೆಡ್ಯೂಲ್ ಕೊಡ್ತಾರೆ ನಿಮಗೆ, ಆಪರ್ಚುನಿಟಿ ಟು ಅರ್ನ್ ಎಕ್ಸ್ಟ್ರಾ ಇನ್ಕಮ್ ಇರುತ್ತೆ, ಟೈಮ್ಲಿ ಪೇಮೆಂಟ್ ಕೊಡ್ತಾರೆ, ದ ಜಾಬ್ ಈಸ್ ಐಡಿಯಲ್ ಫಾರ್ ಸ್ಟೂಡೆಂಟ್ಸು, ಪಾರ್ಟ್ ಟೈಮರ್ಸು ಆರ್ ಸ್ಟೇ ಅಟ್ ಹೋಮ್ ಪೇರೆಂಟ್ಸ್, ಅಂದರೆ ನಾನು ಹೇಳಿದಾಗೆ ಹೌಸ್ ವೈಫು, ಸ್ಟೂಡೆಂಟ್ಸು, ರಿಟೈರ್ಡ್ ಪರ್ಸನ್ಸು ಎಲ್ಲರೂ ಕೂಡ ಮಾಡಬಹುದು. ಓಕೆ, ಸೊ ಈಗ ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅಪ್ಲೈ ಫಾರ್ ದಿಸ್ ಜಾಬ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಓಪನ್ ಆಗುತ್ತೆ ನೋಡಿ, AI ಡಾಟಾ ಸ್ಪೆಷಲಿಸ್ಟ್ ಕನ್ನಡ, ಸಬ್ಮಿಟ್ ಯುವರ್ ಅಪ್ಲಿಕೇಶನ್. ಅಂದರೆ ಫಸ್ಟ್ ಇಲ್ಲಿ ನೀವು ನಿಮ್ಮ ರೆಸ್ಯೂಮ್ CV ಇಲ್ಲಿ ಅಟ್ಯಾಚ್ ಮಾಡಬೇಕು. ಎಷ್ಟೋ ಜನ ಕಮೆಂಟ್ ಮಾಡಿದ್ದೀರಾ ನನಗೆ, ಅಟ್ಯಾಚ್ ಅಂದರೆ ಏನು ಮೇಡಮ್, ಅಟ್ಯಾಚ್ ಅಂದರೆ ಏನು. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ನೋಡಿ, ಇಲ್ಲಿ ಫೈಲ್ಸ್ ಇದೆಯಲ್ಲ, ಈ ಫೈಲ್ಸ್ ಮೇಲಾದರೂ ಹೋಗಿ, ಅಥವಾ ಕ್ಯಾಮ್ರಾ ನಿಮ್ಮದೇನಾದರೂ ರೆಸ್ಯೂಮ್ ಪೇಪರಲ್ಲಿದ್ದರೆ ಅದನ್ನು ಫೋಟೋ ಹೊಡೆದು ಅಪ್ಲೋಡ್ ಮಾಡಬಹುದು, ಅಥವಾ ಫೈಲ್ಸಲ್ಲಿದ್ದರೆ ಆ ಲಿಂಕನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು. ಇಷ್ಟೇ ನಿಮ್ಮ ಕೆಲಸ. ಓಕೆನಾ? ಸೊ ಇದನ್ನ ನಾನು ಎಷ್ಟೋ ಜನರಿಗೆ ಕಮೆಂಟ್ ಮಾಡಿದವ್ರಿಗೂ ಕೂಡ ಅಲ್ಲೇ ರಿಪ್ಲೈ ಮಾಡಿದ್ದೀನಿ. ಗೊತ್ತಾಗಿಲ್ಲ ಅಂದರೆ ಈ ವಿಡಿಯೋ ಇನ್ನೊಂದು ಸಾರಿ ನೋಡಿ. ಓಕೆ, ಫುಲ್ ನೇಮ್ ಹಾಕಿ, ಅದಾದಮೇಲೆ ನಿಮ್ಮ ಇಮೇಲ್ ID,
ದೆನ್ ಫೋನ್ ನಂಬರ್. ಸೊ ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಮೇಡಮ್ ನಮಗೆ ಏನೂ ಬಂದಿಲ್ಲ, ಅಪ್ಲೈ ಜಸ್ಟ್ ಹಾಗೆ ಅಪ್ಲೈ ಮಾಡಿರ್ತೀರಾ, ನಿಮ್ಗೆ ಅವ್ರು ರಿಟರ್ನ್ ಮಾಡಿಬಿಡ್ತಾರಾ? ನಿಮ್ಮಂಥವ್ರು ಸಾವಿರಾರು ಜನ, ಲಕ್ಷಾಂತರ ಜನ ಅಪ್ಲೈ ಮಾಡಿರ್ತಾರೆ. ಸೊ ಅದನ್ನೆಲ್ಲ ಅವ್ರು ಶಾರ್ಟ್ ಲಿಸ್ಟ್ ಮಾಡೋಕ್ಕೆ ಟೈಮ್ ತಗೊಳ್ತೈತೆ. 1 ವೀಕ್ ಅಥವಾ 15 ಡೇಸಲ್ಲಿ ನಿಮಗೆ ಅವರು ರಿಪ್ಲೈ ಮಾಡ್ತಾರೆ. ಯಾವುದ್ರ ಥ್ರೂ ರಿಪ್ಲೈ ಮಾಡ್ತಾರೆ ಅಂದರೆ ಅವ್ರು ನಿಮಗೆ ಮಸ್ಟ್ ಆ್ಯಂಡ್ ಶುಡ್ ಇಮೇಲ್ ಥ್ರೂ ಮಾಡ್ತಾರೆ. ಸೊ ಹಾಗಾಗಿ ಇಮೇಲ್ ಕರೆಕ್ಟಾಗಿರೋದು ಕೊಡಿ. ಓಕೆ, ನಿಮ್ಮ ಕರೆಂಟ್ ಲೊಕೇಶನ್ ಹಾಕಿ, ಅದಾದಮೇಲೆ ಕರೆಂಟ್ ಕಂಪನಿ, ಸೊ ಏನಾದರೂ ವರ್ಕ್ ಮಾಡ್ತಾ ಇದ್ರೆ, ದೆನ್ ಲಿಂಕ್ಸ್. ಓಕೆ, ಲಿಂಕ್ಸ್ ಅಂತ ಹೇಳಿದ್ರೆ, ಸೊ ಎಷ್ಟೋ ಜನರು ನಿಮಗೆ ಫುಲ್ಲು ಕಮೆಂಟ್ ಮಾಡ್ತಾ ಇರೋದು ಇದ್ರ ಬಗ್ಗೆನೇ. ಮೇಡಮ್ ಲಿಂಕ್ಡ್ ಯು ಆರ್ ಎಲ್, ಟ್ವಿಟರ್ ಯು ಆರ್ ಎಲ್, ಗೆಟ್ ಅಬ್ ಯು ಆರ್ ಎಲ್, ಪೋರ್ಟ್ಫೋಲಿಯೋ ಯು ಆರ್ ಎಲ್, ಸೊ ಇದನ್ನೆಲ್ಲ ಕೇಳ್ತಾ ಇದೆ, ಅಥವಾ ಅದರ್ ವೆಬ್ಸೈಟ್. ಸೊ ಇದನ್ನೇನು ಮಾಡಬೇಕು? ಇದು ಸ್ಕಿಪ್ ಮಾಡಿದ್ರೆ ನಿಮಗೆ ಅಪ್ಲೈ ಆಗಲ್ಲ. ಓಕೆನಾ? ಸೊ ಇಲ್ಲಿ ಏನು ಮಾಡ್ಬೇಕು ನೀವು ಅಂತ ಹೇಳಿದ್ರೆ, ಅದರ್ ವೆಬ್ಸೈಟ್ ಅಂತ ಹಾಕಿ ಯೂಟ್ಯೂಬ್ ಅಂತನಾದರೂ ಹಾಕ್ಬೋದು, ಅಥವಾ ಬೇರೆ ಎಲ್ಲಾದರೂ ನೋಡಿದ್ರೆ ಆ ಲಿಂಕನ್ನು ಇಲ್ಲಿ ನೀವು ಹಾಕ್ಬೋದು, ಈ ಜಾಬ್ನಲ್ಲಿ ನೋಡಿದ್ರಿ ಅಂತ ಹೇಳಿ. ಓಕೆನಾ? ಸೊ ಅದಾದಮೇಲೆ ಗ್ಲೋಬಲ್ ಟ್ರೈನಿಂಗ್ ಸ್ಕ್ರೀನಿಂಗ್ ಬಂದ್ಬಿಟ್ಟು, ವಾಟ್ ಕಂಟ್ರಿ ಡು ಯು ಕರೆಂಟ್ಲಿ ಲಿವ್ ಇನ್. ಓಕೆ, ಸೊ ಯಾವ ದೇಶದಲ್ಲಿ ನೀವು ಸದ್ಯಕ್ಕೆ ಇದ್ದೀರಾ ಸ್ಟಿಲ್ ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಇಂಡಿಯಾದಲ್ಲಿ ಇರೋದ್ರಿಂದ ಇಂಡಿಯಾ ಸೆಲೆಕ್ಟ್ ಮಾಡ್ತೀವಿ. ನೀವೆಲ್ಲಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವಾಟ್ ಈಸ್ ಯುವರ್ ನೇಟಿವ್ ಲ್ಯಾಂಗ್ವೇಜ್. ಸೊ ನಿಮ್ಮ ನೇಟಿವ್ ಲ್ಯಾಂಗ್ವೇಜ್ ಯಾವುದು? ಸೊ ಮಸ್ಟ್ ಆ್ಯಂಡ್ ಶುಡ್ ನಾವು ಕನ್ನಡ ಅಪ್ಲೈ ಮಾಡ್ತಿರೋದ್ರಿಂದ, ಕನ್ನಡದವರಾಗಿರೋದ್ರಿಂದ ಕನ್ನಡ. ಓಕೆ, ಸೊ ಬೇರೆ ಭಾಷೆಯವ್ರು ಏನಾದರೂ ಅಪ್ಲೈ ಮಾಡ್ತಾ ಇದ್ರೆ ನಿಮ್ಮ ನೇಟಿವ್ ಭಾಷೆ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ. ಓಕೆನಾ? ಸೊ ಅದಾದಮೇಲೆ ವಾಟ್ ಅದರ್ ಲ್ಯಾಂಗ್ವೇಜಸ್ ಡು ಯು ಸ್ಪೀಕ್ ಎ ಫ್ಲೂಯೆಂಟ್ ಲೆವೆಲ್ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಚೆನ್ನಾಗಿ ಇನ್ನೊಂದು ಭಾಷೆ ಯಾವುದು ಬರುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹಿಂದಿ ಬರುತ್ತಾ, ಇಂಗ್ಲೀಷ್ ಬರುತ್ತಾ, ಯಾವ ಭಾಷೆ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಂಗ್ಲೀಷ್, ಹಿಂದಿ ಬಂದರೆ ಹಿಂದಿನೂ ಹಾಕ್ಬೋದು, ಇಂಗ್ಲೀಷ್ ಬಂದರೆ ಇಂಗ್ಲೀಷ್ ಹಾಕ್ಬೋದು. ದೆನ್ ಇದಾದಮೇಲೆ ಪಾರ್ಟ್ ಟೈಮ್ ಅಂತ ಹೇಳಿದ್ರೆ ಎಸ್ ಅಂತ ಕೊಡಿ. ಸೊ ಅದಾದಮೇಲೆ ವಾಟ್ ಈಸ್ ಯುವರ್ ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್. ಸೊ ನಿಮ್ಮದು ಹೈಸ್ಕೂಲ್ ಆಗಿದೆಯಾ, ಡಿಪ್ಲೊಮಾ ಆಗಿದೆಯಾ, ಅಸೋಸಿಯೇಟ್ ಡಿಗ್ರಿ ಆಗಿದೆಯಾ, ಬ್ಯಾಚುಲರ್ಸ್ ಡಿಗ್ರಿ ಆಗಿದೆಯಾ, ಮಾಸ್ಟರ್ ಡಿಗ್ರಿ ಆಗಿದೆಯಾ, ಡಾಕ್ಟರ್ ಡಿಗ್ರಿ, ಯಾವುದಾಗಿದೆ ಅದನ್ನು ಕೊಡಿ. ನಂದು ಡಿಗ್ರಿ, ನಾನು ಡಿಗ್ರಿ. ಆರ್ ಯು 18+ ಇಯರ್ ಓಲ್ಡ್. ಸೊ ನೀವು ಎಷ್ಟು ವರ್ಷದವರಾಗಿದ್ದೀರಾ? 18 ವರ್ಷದ ಮೇಲೆ ಇದ್ದವರು ಮಾತ್ರ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಎಸ್ ಅಂತ ಕೊಡಿ. ದೆನ್ ವೆಂಡರ್ ಟೈಪ್ ಬಂದ್ಬಿಟ್ಟು, ಆರ್ ಯು ಫ್ರೀಲ್ಯಾನ್ಸ್ ಆರ್ ಪ್ರೈವೇಟ್ ಇಂಡಿವಿಜುವಲ್ ಅಂತ ಕೇಳ್ತಾ ಇದ್ದಾರೆ. ಸೊ ಪ್ರೈವೇಟ್ ಇಂಡಿವಿಜುವಲ್ ಅಂತ ಕೊಡಿ. ಅದಾದಮೇಲೆ ಆರ್ ಯು ಏಬಲ್ ಟು ಇನ್ವಾಯ್ಸ್ ಯೂಸ್ವಲಿ ರಿಕ್ವೈರ್ಸ್ ಎ ವ್ಯಾಟ್ ನಂಬರ್ ಆ್ಯಂಡ್ ರಿಜಿಸ್ಟರ್ ಬಿಸ್ನೆಸ್. ಸೊ ನೋ ಅಂತ ಕೊಡಿ. ಸೊ ಸೆಲೆಕ್ಟ್ ದ ಆಪ್ಷನ್ ದಟ್ ಅಪ್ಲೈಸ್. ಐ ಆಮ್ ನಾಟ್ ಎ ಫ್ರೀಲ್ಯಾನ್ಸರ್ ವಿತೌಟ್ VT. ಐ ಹ್ಯಾವ್ ಅ ರಿಜಿಸ್ಟರ್ಡ್ ಕಂಪನಿ ಆರ್ ಕಾರ್ಪೊರೇಷನ್. ಸೊ ಕೊಡಿ. ಸಿನ್ಸ್ ವೆನ್ ಹ್ಯಾವ್ ಯು ಬೀನ್ ಇನ್ ಬಿಸ್ನೆಸ್ ಇಫ್ ಯು ಆರ್ ನಾಟ್ ಎ ಫ್ರೀಲ್ಯಾನ್ಸರ್. ಸೊ ನೀವೇನಾದರೂ ಫ್ರೀಲ್ಯಾನ್ಸರ್ ಆಗಿಲ್ಲ ಅಂತ ಹೇಳಿದ್ರೆ, ಬಿಸ್ನೆಸ್ ಏನಾದರೂ ಮಾಡ್ತಿದ್ರೆ ಅದನ್ನು ಕೊಡ್ಬೋದು. ಸೊ ಆಲ್ರೆಡಿ ನೀವೇನಾದರೂ ಫ್ರೀಲ್ಯಾನ್ಸರ್ ಜಾಬ್ ನೋಡ್ತಾ ಇದ್ದರೆ ಅದನ್ನು ಕೊಡಿ. ಸೊ ಯಾವುದು ಕೊಟ್ರು ಅದಕ್ಕೆ ರೀಸನ್ ಹಾಕಬೇಕಿಲ್ಲಿ. ಓಕೆನಾ? ಸೊ ಪ್ರಾಜೆಕ್ಟ್ ಡೈಮಂಡ್ ಇಕೋ, ಆರ್ ಯು ಅವೈಲೇಬಲ್ ಟು ವರ್ಕ್ ಪಾರ್ಟ್ ಟೈಮ್ 10 hours ಪ್ಲಸ್ ಪರ್ ವೀಕ್ ಅಂತ ಕೇಳ್ತಾ ಇದ್ದಾರೆ. ಸೊ ಎಸ್ ಅಂತ ಕೊಡಿ. ಹೌ ವುಡ್ ಯು ಡಿಸ್ಕ್ರೈಬ್ ಯುವರ್ ಇಂಗ್ಲೀಷ್ ಲೆವೆಲ್. ಸೊ ನಿಮ್ಮ ಇಂಗ್ಲೀಷ್ ಲೆವೆಲ್ ಯಾವ ಥರ ಇದೆ? ಬೇಸಿಕ್ ಇದೆಯಾ, ಇಂಟರ್ಮೀಡಿಯೇಟ್ ಇದ್ದೀರಾ, ಅಪ್ಪರ್ ಇಂಟರ್ಮೀಡಿಯೇಟ್ ಇದ್ದೀರಾ, ಅಡ್ವಾನ್ಸ್ಡ್ ಇದ್ದೀರಾ, ಪ್ರೊಫಿಷಿಯೆಂಟ್ ಆಗಿದ್ದೀರಾ? ಸೊ ಯಾವುದಂತ ಕೊಡಿ. ನಿಮ್ದು ಬೇಸಿಕ್ ಇದ್ದರೆ ಬೇಸಿಕ್ಕು, ಯಾವುದಿದೆ ಅದನ್ನು. ಡು ಯು ಅಗ್ರಿ ವಿತ್ ದ ರೇಟ್ ಲಿಸ್ಟೆಡ್ ಇನ್ ದ ಜಾಬ್ ಡಿಸ್ಕ್ರಿಪ್ಷನ್. ಸೊ ಎಸ್ ಅಂತ ಕೊಡಿ. ಇದು ಕೂಡ ಎಸ್ ಅಂತ ಕೊಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸೆಂಡ್ ಆಗುತ್ತೆ. ಇಷ್ಟೇ ಸಿಂಪಲ್ ಆಗಿರುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಬಹುದು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲಿಂಕ್ ಅಂತ ಕಮೆಂಟ್ ಮಾಡಿ. ಲಿಂಕ್ ಬರುತ್ತೆ. ನೀವು ಹಾಗೆ ಕಮೆಂಟ್ ಮಾಡಿದ್ರೆ ಲಿಂಕ್ ಬರೋದು ತುಂಬ ಲೇಟ್ ಆಗುತ್ತೆ. ಓಕೆನಾ? ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನನ್ನ ಚಾನಲನ್ನು ನೋಡ್ತಾ ಇರಿ. ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.